ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಯುಗಾದಿ ಹಬ್ಬದ ಸಂಭ್ರಮಕ್ಕೂ ಕೂಡ ಈ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಹೋಟೆಲ್ ನಂತರ ಬೇಕರಿ, ಸ್ವೀಟ್ ಸ್ಟಾಲ್ಗಳಿಗೂ ಕೂಡ ಈಗ ಟ್ರಬಲ್ ಶುರುವಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಕರಿಗಿರಿ ಸ್ವೀಟ್ಸ್ನಲ್ಲಿ ಗ್ಯಾಸ್ ಇಲ್ಲ, ಹೀಗಾಗಿ ಸ್ವೀಟ್ಗಳೇ ಇಲ್ಲ. ಈಗಾಗಲೇ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಸ್ವೀಟ್ ತಯಾರಿ ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು. ಆದರೆ ಎರಡೇ ಗ್ಯಾಸ್ ಇರೋದ್ರಿಂದ ಸ್ವೀಟನ್ನು ತಯಾರು ಮಾಡಬೇಕಾ, ಅದೇ ಥರ ಗ್ಯಾಸನ್ನು ಉಳಿಸ್ಕೊಳ್ಬೇಕಾ ಗೊತ್ತಾಗ್ತಿಲ್ಲ. ನಮ್ಮ ಕೈಲಿ ಗ್ಯಾಸ್ ಇಲ್ದಿರೋದ್ರಿಂದ ಸ್ವೀಟ್ ತಯಾರಿಕೆ ಮಾಡೋಕೆ ಆಗ್ತಿಲ್ಲ ಅಂತ ಹೇಳಿ ಮಾಲೀಕರು ಒಂದು ಹ್ಯಾಂಡ್ಸ್ ಅಪ್ ಮಾಡಿಬಿಟ್ಟಿದ್ದಾರೆ, ಸರೆಂಡರ್ ಆಗಿಬಿಟ್ಟಿದ್ದಾರೆ. ನೋಡಿ, ರಾಜಾಜಿನಗರದ ಫೇಮಸ್ ಕರಿಗಿರಿ ಸ್ವೀಟ್ ಶಾಪ್. ಸೊ ಈ ಒಂದು ಸ್ವೀಟ್ ಸ್ಟಾಲ್ಗೂ ಕೂಡ ಗ್ಯಾಸ್ನ ಎಫೆಕ್ಟ್ ತಟ್ಟಿದೆ. ಅಂದರೆ ಬೇಕರಿಗಳಲ್ಲಿ ಇರ್ತಾವೆ ಓವನ್ಗಳು ಅಥವಾ ಬೇಕ್ ಮಾಡಲಿಕ್ಕೆ ಯಾವೆಲ್ಲ ಪರಿಕರಗಳು ಬೇಕು ಎಲ್ಲವೂ ಕೂಡ ಇರ್ತವೆ. ಬಟ್ ಸ್ಟಿಲ್ ಗ್ಯಾಸ್ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಸೊ ಹೀಗಾಗಿ ಯುಗಾದಿ ಹಬ್ಬದ ಎಫೆಕ್ಟ್ ಬರೋಕ್ಕಿಂತ ಮುಂಚೆನೆ ಈ ಗ್ಯಾಸ್ ಎಫೆಕ್ಟ್ ಈಗ ತಡ್ತಾ ಇರುವಂಥದ್ದು. ಇಡೀ ದೇಶದಲ್ಲಿ ಎಲ್ಲರಿಗೂ ಏನು ಸಮಸ್ಯೆ ಆಗ್ತಾ ಇದೆ ಅದು ನಾವು ಅನುಭವಿಸ್ತಾ ಇದ್ದೀವಿ. ನಮ್ಮ ಹತ್ರ ಒಂದು 2 ದಿವಸಕ್ಕೆ ಆಗೋಷ್ಟು ಸಿಲಿಂಡ್ರ್ ಇದೆ, ಅಷ್ಟವರೆಗೂ ನಡೆಸ್ತೀವಿ. ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಕ್ಲೋಸ್ ಮಾಡಬೇಕು. ನಮಗೇನಪ್ಪ ಅಂದರೆ ಇವಾಗ ಯುಗಾದಿ ಹಬ್ಬ ಇದೆ, ಅದು ಒಂದು ವಾರದಿಂದ ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಹೋಳಿಗೆ, ಕಜ್ಜಾಯ, ಕಡುಬು, ಆಮೇಲೆ ಪೇಣಿ, ಚಿರೋಟಿ ಅಂಥದ್ದೆಲ್ಲ ಆರ್ಡ್ರು ತೊಗೊಂಡಿದ್ವಿ. ಇವಾಗ ಏನಾಗುತ್ತೆ ಅಂದರೆ ಆರ್ಡ್ರ್ ತೊಗೊಂಡಿರೋದು ಫೋನ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ ದುಡ್ಡು. ಮುಂದೆ ಮಾಡಬೇಕೋ ಬೇಡವೋ ಅನ್ನೋದು ಕ್ವಶ್ಚನ್ನು. ಗ್ಯಾಸ್ ಬಂದರೆ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಬಟ್ ನಮಗೇನು ಯೋಚನೆ ಅಂದರೆ ನಮ್ಮ ಹತ್ರ ಒಂದು 20-22 ಜನ ಸ್ಟಾಫ್ ಇದ್ದಾರೆ. ಅವ್ರಿಗೆಲ್ಲ ಇವಾಗ ಕ್ಲೋಸ್ ಮಾಡಿಬಿಟ್ರೆ ನಾವು ಅವ್ರಿಗೊಂದು 8-10 ದಿವಸ ಅಂದರೆ ನಾವು ಸಂಬಳ ಕೊಡ್ಬೋದು, ಊಟ ಹಾಕ್ಬೋದು. ಅದಾದಮೇಲೆ ನಾವೇನು ಮಾಡೋದು, ಅವ್ರ ಗತಿ ಏನು, ಇದೆಲ್ಲ ನಮಗೂ ಚಿಂತೆನೆ. ಇದು ನಮ್ಮ ಜೀವನದಲ್ಲಿ ನಾವು ಬದುಕಿದಾಗ ನಮ್ಮದು 2ನೇ ಇದು ಇನ್ಸೂರೆನ್ಸು. ನಮ್ಮದು 58 ವರ್ಷ ಆಯಿತು. 2ನೇದು. ಇದಕ್ಕೆ ಮುಂಚೆ ಕರೋನಾ ಬಂದಾಗಲೂ ಇದೇ ಥರ ಅನುಭವಿಸಿದ್ವಿ. ಬಟ್ ಕರೋನಾ ಬಂದಾಗ ಸ್ಟಾಫ್ ಎಲ್ಲ ಇಲ್ಲೇ ಇದ್ದರು. ನಾವು ಏನಿತ್ತು ಅದೆಲ್ಲ ತಿಂಡಿ ಮಾಡಿ ಜನಕ್ಕೂ ಹಂಚಿದ್ವಿ. ಇವಾಗ ಮಾಡೋಕ್ಕೆ ಗ್ಯಾಸೇ ಇಲ್ವಲ್ಲ, ಇದು ಒಂದು ದೊಡ್ಡ ಸಮಸ್ಯೆ. ಅದೊಂಥರ ಅನುಭವ, ಇದೊಂಥರ ಅನುಭವ. ಖಂಡಿತ ಆಗುತ್ತಲ್ವಮ್ಮ. ನಮಗೆ ಎಲ್ಲ ಹಳೆಯ ಕಸ್ಟಮರ್ಗಳು 50 ವರ್ಷದಿಂದ ಬಂದಿರೋ ಕಸ್ಟಮರ್ಗಳು ಎಲ್ಲ ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರೆ. ಕರಿಗಿರಿ ಹೋಗೋಣ ಸಿಗತ್ತೆ ಅಂತ. ಆವಾಗ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಇದನ್ನು ತಪ್ಪಿಸೋದು ಹೆಂಗೆ ಅನ್ನೋದು ನಮಗೂ ದೊಡ್ಡ ಪ್ರಶ್ನೆ. ನಾವು ಎಲ್ಲ ಟ್ರೈ ಮಾಡ್ತಾಯಿದ್ದೀವಿ, ಏನೇನಾಗುತ್ತೆ ಅದೆಲ್ಲ. ಕೆರೋಸಿನ್ಗೆ ಹೋಗ್ಬೋದಾ, ಡೀಸೆಲ್ಗೆ ಹೋಗ್ಬೋದಾ ಅಂತ ಅದೆಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗಿಬಿಡುತ್ತೆ. ಇವಾಗ ಎಲ್ಲೋದ್ರೂ ಡೀಸೆಲ್ ಸ್ಟವ್ಗಳೆಲ್ಲ ಹೊಸ ತೊಗೊಳ್ಳೋದು, ಮಾಡಿಸೋದು, ಅದಕ್ಕೆ 15-20 ದಿವಸ ಎಲ್ಲ ಕಡೆ ಕೇಳ್ತಾಯಿದ್ದೀವಿ, ನಾವು ಎನ್ಕ್ವೈರೀಸ್ ಮಾಡ್ತಾಯಿದ್ದೀವಿ. ಬಟ್ ಅದು ತುಂಬ ಕಷ್ಟ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ, ಫೇಸ್ ಮಾಡಲೇಬೇಕು, ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.